ದಿಲ್ಲಿಯಲ್ಲಿ ಕ್ಯಾಬ್ ಚಾಲಕರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೊಲೆ ಮಾಡಿ ನಂತರ ಅವರ ವಾಹನಗಳನ್ನ ಮಾರಾಟ ಮಾಡ್ತಾ ಇದ್ದ. ಹೀಗೆ ಸರಣಿ ಕೊಲೆಗಳನ್ನ ಮಾಡ್ತಾ ಇದ್ದ ಹಂತಕನೊಬ್ಬ 24 ವರ್ಷಗಳ ನಂತರ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ದಿಲ್ಲಿ ಅಪರಾಧ ವಿಭಾಗದ ಪೊಲೀಸರು ಅಜಯ್ ಲಂಬಾ ಎಂಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆತ 4 ಹತ್ಯೆ ಮತ್ತು ದರೋಡೆ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಆರೋಪಿಯಾಗಿದ್ದ. ಆತ ಕಳೆದ ಸುಮಾರು 2 ದಶಕಗಳಿಂದ ತಲೆಮರೆಸಿಕೊಂಡಿದ್ದ. ಲಂಬಾ ಹಾಗೂ ಆತನ ಸಹಚರರು ಟ್ಯಾಕ್ಸಿಯನ್ನ ಬಾಡಿಗೆ ಪಡೆದು ಉತ್ತರಾಖಂಡಕ್ಕೆ ಹೋಗ್ತಾ ಇದ್ರು. ನಂತರ ಟ್ಯಾಕ್ಸಿ ಡ್ರೈವರ್ನ ಪ್ರಜ್ಞೆ ತಪ್ಪಿಸಿ ಆತನನ್ನ ಹುಸಿರಿಗಟ್ಟಿಸಿ ಕೊಂದು ಮೃತದೇಹವನ್ನ ಗಿರಿ ಪ್ರದೇಶಗಳಲ್ಲಿ ಬಿಸಾಕ್ತಾ ಇದ್ರು. ಇದಾದ ಬಳಿಕ ಟ್ಯಾಕ್ಸಿಯನ್ನ ನೇಪಾಳಕ್ಕೆ ಮಾರಾಟ ಮಾಡ್ತಾ ಇದ್ರು. ದಿಲ್ಲಿ ಪೊಲೀಸರ ಪ್ರಕಾರವಾಗಿ 2001ರಲ್ಲಿ ದಿಲ್ಲಿ, ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡದಲ್ಲಿ ತನ್ನ ಸಹಚರರೊಂದಿಗೆ ಟ್ಯಾಕ್ಸಿಯನ್ನ ಬಾಡಿಗೆ ಪಡೆದು ಟ್ಯಾಕ್ಸಿ ಚಾಲಕರನ್ನೇ ಗುರಿಯಾಗಿಸಿಕೊಂಡು 4 ಭೀಕರ ಹತ್ಯೆ ಮತ್ತು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.